Hi guys, welcome back to my YouTube channel that is Swapna's Tutorial. So ನೀವೇನ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫಸ್ಟ್ ಸೆಮ್ BComನ SCP ಸಿಲೆಬಸ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂತ ಹೇಳಿ ಆ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಈ ಒಂದು ಸಬ್ಜೆಕ್ಟ್ನ ಚಾಪ್ಟರ್ 2ನ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಸೊ ಚಾಪ್ಟರ್ 2 ಬಂದುಬಿಟ್ಟು ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳಿ. ಸೊ ಈ ಒಂದು ಚಾಪ್ಟರ್ ಆಲ್ರೆಡಿ ನಾನು ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಚಾಪ್ಟರ್ 1 ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ವೀಡಿಯೋಸ್ನ ನೋಡಿಲ್ವೋ ಒಂದ್ಸತಿ ಆ ವೀಡಿಯೋಸ್ನ ನೋಡ್ಕೊಂಡು ಬಂದು ಈ ಒಂದು ವಿಡಿಯೋನ ನೋಡಿ, ಬಿಕಾಸ್ ನಿಮಗೆ ಕಂಟಿನ್ಯೂಷನ್ ಅನ್ನೋದು ಪ್ರಾಪರಾಗಿ ಸಿಗುತ್ತೆ ಅಂತ ಹೇಳಿ. ಓಕೆನಾ? ಸೊ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಲ್ಯಾಂಡ್ ಡಿಗ್ರೇಡೇಷನ್ ಬಗ್ಗೆ ಮಾತಾಡ್ತಿದ್ದೋ. ಸೊ ಈ ಒಂದು ವಿಡಿಯೋದಲ್ಲಿ ಡೆಸರ್ಟಿಫಿಕೇಶನ್ ಬಗ್ಗೆ ಮಾತಾಡೋಣ, ಆಯಿತಾ? ಡೆಸರ್ಟಿಫಿಕೇಶನ್ ಅಂದರೆ ಏನು ಫಸ್ಟ್ ನಾವು ತಿಳ್ಕೊಬೇಕಾಗುತ್ತೆ. ಸೊ ಡೆಸರ್ಟಿಫಿಕೇಶನ್ ಕಾಸಸ್ ಆಗಿರ್ಬೋದು, ಎಫೆಕ್ಟ್ಸ್ ಆಗಿರ್ಬೋದು ಆ್ಯಂಡ್ ಯಾವ ಥರ ಮೆಷರ್ಸ್ನ ತೊಗೊಂಡ್ರೆ ಡೆಸರ್ಟಿಫಿಕೇಶನ್ ಕಡಿಮೆ ಆಗುತ್ತೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಡೆಸರ್ಟಿಫಿಕೇಶನ್ ಅಂದರೆ ಏನು ಅಂದರೆ ಇಟ್ ಮೀನ್ಸ್ ಎ ಟ್ರಾನ್ಸ್ಫಾರ್ಮೇಷನ್ ಆಫ್ ಫರ್ಟೈಲ್ ಲ್ಯಾಂಡ್ ಇಂಟು ಅ ಡೆಸರ್ಟ್. The water quantity will be limited, land converted into dry area. ಅಂದರೆ ಡೆಸರ್ಟಿಫಿಕೇಶನ್ ಅಂದರೆ ಏನು ಗೊತ್ತಾ? ಈಗ ಫರ್ಟೈಲ್ ಲ್ಯಾಂಡ್ ಅಂದರೆ ಅಲ್ಲಿ ನಾವು ಏನಾದರೂ ಬೆಳಿಬಹುದು. ಈಗ ಎಕ್ಸಾಂಪಲ್ ಇವಾಗ ಅಗ್ರಿಕಲ್ಚರಲ್ ಲ್ಯಾಂಡ್ ಎಲ್ಲ ಇರುತ್ತಲ್ಲ, ಸೊ ಅಗ್ರಿಕಲ್ಚರಲ್ ಲ್ಯಾಂಡಲ್ಲಿ ನಾವೇನು ಮಾಡ್ತೀವಿ, ಏನಾದರೂ ಒಂದು ಬೆಳಿತೀವಲ್ಲ, ಅದೇ ರೀತಿ ಫರ್ಟೈಲ್ ಲ್ಯಾಂಡು ಅಲ್ಲಿ ನಾವು ಏನಾದರೂ ಕ್ರಾಪ್ಸನ್ನು ಗ್ರೋ ಮಾಡ್ಬೋದು. ಅಂಥ ಲ್ಯಾಂಡ್ ಏನಾಗುತ್ತೆ ಅಂದರೆ ಡೆಸರ್ಟ್ ಆಗಿ ಕನ್ವರ್ಟ್ ಆದರೆ ಅದನ್ನು ನಾವು ಡೆಸರ್ಟಿಫಿಕೇಶನ್ ಅಂತ ಹೇಳಿ ಕರಿತೀವಿ. ಸೊ ಫರ್ಟೈಲ್ ಲ್ಯಾಂಡ್ ಯಾಕೆ ಕನ್ವರ್ಟ್ ಆಗುತ್ತೆ ಡೆಸರ್ಟ್ ಆಗಿ ಅಂದರೆ, ಸೊ ಅಲ್ಲಿ ಯಾಕೆ ಕನ್ವರ್ಟ್ ಮಾಡ್ತಾರೆ ಅಂದರೆ ವಾಟರ್ ಕ್ವಾಂಟಿಟಿ ಏನಿರುತ್ತೆ ಅದು ಲಿಮಿಟೆಡ್ ಆಗಿರುತ್ತೆ. ಅಂದರೆ ಇವಾಗ ನಾವೇನಾದ್ರು ಬೆಳೆ ಬೆಳಿಬೇಕು ಅಂದರೆ ನಮ್ಗೆ ಯೂಶಲಿ ಏನು ಮೇನ್ ಬೇಕಾಗಿರೋದು ಅಂದರೆ ವಾಟರ್ ಅಲ್ವಾ? ಸೊ ಅದೇ ವಾಟರ್ ಕ್ವಾಂಟಿಟಿ ಕಡಿಮೆ ಆಗಿದ್ದರೆ ಅಂಥ ಸಿಚುಯೇಷನ್ನ ನಾವು ಡ್ರೈ ಏರಿಯಾ ಆಗಿ ಕನ್ವರ್ಟ್ ಆಗುತ್ತೆ. ಲ್ಯಾಂಡ್ ಏನಿದೆ ಆ ಲ್ಯಾಂಡು ಡ್ರೈ ಏರಿಯಾ ಕನ್ವರ್ಟ್ ಆದರೆ ಆ ಡ್ರೈ ಏರಿಯಾನೇ ನಾವು ಡೆಸರ್ಟಿಫಿಕೇಶನ್ ಅಂತ ಹೇಳಿ ಕರಿತೀವಿ, ಆಯಿತಾ? ಸೊ ಫರ್ಟೈಲ್ ಲ್ಯಾಂಡ್ ಏನಾಗುತ್ತೆ ಅಂದರೆ ಡೆಸರ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಈ ಒಂದು ಸಿಚುಯೇಷನಲ್ಲಿ, ಅದನ್ನು ನಾವು ಡೆಸರ್ಟಿಫಿಕೇಶನ್ ಅಂತ ಹೇಳಿ ಕರಿತೀವಿ. ಸೊ ಯಾವ ರೀಸನ್ಗೆ ಡೆಸರ್ಟಿಫಿಕೇಶನ್ ಆಗಿ ಕನ್ವರ್ಟ್ ಆಗುತ್ತೆ ಅಥವಾ ಕಾಸಸ್ ಏನೇನೆಲ್ಲ ಕಾಸಸ್ಸು ಅಂದರೆ ಫಸ್ಟ್ ಒನ್ ಬಂದುಬಿಟ್ಟು ಕ್ಲೈಮೇಟ್ ಚೇಂಜ್. ಸೊ ಕ್ಲೈಮೇಟ್ ಚೇಂಜ್ ಅಂದರೆ ಇವಾಗ ಕ್ಲೈಮೇಟು ಪ್ರತಿಯೊಂದು ಟೈಮಲ್ಲೂ ಒಂದೇ ರೀತಿ ಇರಲ್ಲ, ಆಯಿತಾ? ಈಗ ನಮಗೆ ಗೊತ್ತಿದೆ ಸಮ್ಮರು ವಿಂಟರು ಆ ಥರ ಎಲ್ಲ ಬರ್ತಾ ಹೋಗುತ್ತೆ. ಬಟ್ ಈಗ ಏನಾಗುತ್ತೆ ಅಂದರೆ ಇವಾಗಿನ ಸಿಚುಯೇಷನ್ ಯಾವ ರೀತಿ ಇದೆ ಅಂದರೆ ಸಮ್ಮರ್ಗಾಲದಲ್ಲಿ ಸಮ್ಮರ್ಗಿಂತ ಅಂದರೆ ಜಾಸ್ತಿ ಸೂರ್ಯ ಬೆಳಕಿರುತ್ತೆ ಅಂತ ಹೇಳ್ತಾರಲ್ವ. ರೈನಿ ಸೀಸನಲ್ಲಿ ಜಾಸ್ತಿ ಮಳೆ ಬರುತ್ತೆ ಆ್ಯಂಡ್ ವಿಂಟರ್ ಸೀಸನಲ್ಲಿ ಜಾಸ್ತಿ ಕೋಲ್ಡ್ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಇವಾಗ ಯಾವ ರೀತಿ ಸಿಚುಯೇಷನ್ ಆಗಿದೆ ಅಂದರೆ ಸಮ್ಮರ್ ವಿಂಟರ್ ರೈನಿ ಸೀಸನ್ ಅಂತ ಹೇಳಿ ಡಿಸ್ಟಿಂಗ್ವಿಷ್ ಆಗಿಲ್ಲ. ಯಾವ ಸೀಸನಲ್ಲೂ ಒಂದು ಸೀಸನ್ ಮಳೆ ಬರೋ ಸೀಸನಲ್ಲಿ ಜಾಸ್ತಿ ಬಿಸಿಲಿರುತ್ತೆ, ಬಿಸಿಲಿರೋ ಸೀಸನಲ್ಲಿ ಜಾಸ್ತಿ ಮಳೆ ಬರುತ್ತೆ. ಆ ಥರ ಕ್ಲೈಮೇಟ್ ಚೇಂಜಸ್ ಆಗ್ತಾನೆ ಇರುತ್ತೆ ಅಲ್ವಾ? ಸೊ ಕ್ಲೈಮೇಟ್ ಚೇಂಜ್ ಆದ್ರೂ ಕೂಡ ಡೆಸರ್ಟಿಫಿಕೇಶನ್ ಆಗಿ ಲ್ಯಾಂಡ್ ಅನ್ನೋದು ಕನ್ವರ್ಟ್ ಆಗುತ್ತೆ. ರೀಸನ್ ಏನು ಅಂದರೆ ಒಂದೊಂದು ಟೈಮಲ್ಲಿ ನೀರಿರುತ್ತೆ ಬೆಳೆ ಬೆಳೆಯೋಕ್ಕೆ, ಇನ್ನೊಂದೊಂದು ಟೈಮಲ್ಲಿ ಇರಲ್ಲ. ಸೊ ಅದು ಕೂಡ ಒಂದು ರೀಸನ್ ಆಗಿರುತ್ತೆ. ನೆಕ್ಸ್ಟ್ ಓವರ್ ಗ್ರೇಸಿಂಗ್. ಸೊ ಓವರ್ ಗ್ರೇಸಿಂಗ್ ಮಾಡೋದ್ರಿಂದನೂ ಕೂಡ ಡೆಸರ್ಟಿಫಿಕೇಶನ್ ಆಗಿ ಕನ್ವರ್ಟ್ ಆಗುತ್ತೆ. ಬಿಕಾಸ್ ಅಲ್ಲಿ ಏನೋ ಒಂದು ಕ್ರಾಪ್ಸ್ ಗ್ರೋ ಆಗ್ತಿದ್ದಂಗೆ ಅಲ್ಲಿ ಓವರ್ ಗ್ರೇಸ್ ಮಾಡ್ತಾ ಇದ್ರೆ ಅಂದರೆ ಮಾನಿಟರ್ ಮಾಡ್ದಂಗೆ ಏನಾದ್ರು ಓವರ್ ಗ್ರೇಸ್ ಆದರೆ ಅಲ್ಲೂ ಕೂಡ ಒಂದು ಚಾನ್ಸಸ್ ಇರುತ್ತೆ ಡೆಸರ್ಟಿಫಿಕೇಶನ್ ಆಗಿ ಕನ್ವರ್ಟ್ ಆಗೋದು. ಡಿಫಾರೆಸ್ಟೇಷನ್. ಸೊ ಇದು ತುಂಬ ಮೇನ್ ಪ್ರಾಕ್ಟೀಸ್ ಆಗಿದೆ. ಏನು ಅಂದರೆ ಡಿಫಾರೆಸ್ಟೇಷನ್ ಅಂದರೆ ಏನು ಅಂದರೆ ಕಟಿಂಗ್ ಡೌನ್ ದ ಟ್ರೀಸ್ ಅಂತ ಹೇಳಿ. ಸೊ ಮರ ಗಿಡಗಳನ್ನೆಲ್ಲ ಕಟ್ ಮಾಡ್ತಾನೆ ಇದ್ದರೆ ಅಲ್ಲೂ ಕೂಡ ಒಂದು ಡೆಸರ್ಟಿಫಿಕೇಶನ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ನೆಕ್ಸ್ಟ್ ಫಾರ್ಮಿಂಗ್ ಪ್ರಾಕ್ಟೀಸಸ್. ಸೊ ಫಾರ್ಮಿಂಗ್ ಪ್ರಾಕ್ಟೀಸಸ್ ಅಂದರೆ ಇವಾಗ ಓವರಾಗಿ ಕೆಮಿಕಲ್ಸ್ನ ಯೂಸ್ ಮಾಡ್ತಾರಲ್ಲ. ಸೊ ಒಂದು ಬೆಳೆ ಬೆಳಿಬೇಕು ಅಂದರೆ ತುಂಬ ಯಾವುದೇದೋ ಕೆಮಿಕಲ್ಸ್ನ ಯೂಸ್ ಮಾಡ್ತಾರೆ. ಅದರಿಂದ ಕೆಮಿಕಲ್ಸ್ ಹಾಕೋದ್ರಿಂದನೂ ಕೂಡ ಲ್ಯಾಂಡ್ ಅದರ ಸ್ಟೆಬಿಲಿಟಿ ಅನ್ನೋದು ಕಡಿಮೆ ಆಗುತ್ತೆ. ಸೊ ಅವಾಗೂ ಕೂಡ ಒಂದು ಡೆಸರ್ಟಿಫಿಕೇಶನ್ ಆಗುವಂಥ ಒಂದು ಚಾನ್ಸಸ್ ಇದೆ. ನೆಕ್ಸ್ಟ್ ಅರ್ಬನೈಸೇಷನ್. ಅರ್ಬನೈಸೇಷನ್ ಅಂದರೆ ಇವಾಗ ಅರ್ಬನೈಸ್ ಆಗ್ತಾ ಏನಾಗುತ್ತೆ ಅಂದರೆ ಅಲ್ಲಿರುವಂಥ ಮರ ಗಿಡಗಳನ್ನೆಲ್ಲ ಕಟ್ ಮಾಡ್ತಾ ಹೋಗ್ತಾರೆ. ಸೊ ಇದರಿಂದನೂ ಕೂಡ ಲ್ಯಾಂಡ್ ಫರ್ಟಿಲಿಟಿ ಅನ್ನೋದು ಕಡಿಮೆ ಆಗುತ್ತೆ ಆ್ಯಂಡ್ ಅಲ್ಲೂ ಕೂಡ ಡೆಸರ್ಟಿಫಿಕೇಶನ್ ಆಗುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಇಂಡಸ್ಟ್ರಿಯಲೈಸೇಷನ್. ಸೊ ಲ್ಯಾಂಡ್ಸ್ ಎಲ್ಲ ಏನು ಮಾಡ್ತಾರೆ ಅಂದರೆ ಇಂಡಸ್ಟ್ರೀಸ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗ್ತಾರೆ. ಸೊ ಇದರಿಂದನೂ ಕೂಡ ಡೆಸರ್ಟಿಫಿಕೇಶನ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ, ಆಯಿತಾ? ಇದೆಲ್ಲ ಕಾಸಸ್ ಆಫ್ ಡೆಸರ್ಟಿಫಿಕೇಶನ್. ಏನೇನೆಲ್ಲ ಎಫೆಕ್ಟ್ಸ್ ಇದೆ ಡೆಸರ್ಟಿಫಿಕೇಶನ್, ಈ ಡೆಸರ್ಟಿಫಿಕೇಶನ್ ಆದರೆ ಏನೇನೆಲ್ಲ ಎಫೆಕ್ಟ್ ಆಗುತ್ತೆ ಮುಂದಕ್ಕೆ ಅಂದರೆ
ಫಸ್ಟ್ ಒನ್ ಏನು ಅಂದರೆ ಫಾರ್ಮಿಂಗ್ ಬಿಕಮ್ಸ್ ನೆಕ್ಸ್ಟ್ ಟು ಇಂಪಾಸಿಬಲ್. ಅಂದರೆ ಇವಾಗ ಡೆಸರ್ಟ್ ಆದಮೇಲೆ, ಡೆಸರ್ಟ್ ಅಂದಿದ ತಕ್ಷಣ ನಾವು ಅಲ್ಲಿ ಯಾವುದೇ ರೀತಿಯ ಒಂದು ಕ್ರಾಪ್ಸ್ಗಳನ್ನ ಗ್ರೋ ಮಾಡೋಕ್ಕಾಗಲ್ಲ. ಅಲ್ಲಿ ಡೆಸರ್ಟಲ್ಲಿ ಕ್ಯಾಕ್ಟಸ್ ಅಂಥದ್ದು ಮಾತ್ರ ಗ್ರೋ ಮಾಡೋಕ್ಕಾಗುತ್ತಲ್ವಾ. ಸೊ ಅದರಿಂದ ಏನಾಗುತ್ತೆ ಅಂದರೆ ಫಾರ್ಮಿಂಗ್ ಅನ್ನೋದು ಮುಂದಕ್ಕೆ ಇಂಪಾಸಿಬಲ್ ಆಗಿ ಕನ್ವರ್ಟ್ ಆಗುತ್ತೆ. ಯಾಕೆಂದರೆ ನೀರು ಕ್ವಾಂಟಿಟಿನ ಲಿಮಿಟೆಡ್ ಆಗಿರೋ ರೀಸನ್ ಇಲ್ಲ. ಅಲ್ಲೇನಾಗುತ್ತೆ ಅಂದರೆ ಫಾರ್ಮಿಂಗ್ ಅನ್ನೋದು ಇಂಪಾಸಿಬಲ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಸಿಚುಯೇಷನ್ ಹಂಗರ್. ಹಂಗರ್ ಅಂದರೆ ಯಾಕೆ ಹಂಗರ್ ಬರುತ್ತೆ ಅಂದರೆ ಫಾರ್ಮಿಂಗೇ ಇಂಪಾಸಿಬಲ್ ಆಗಿದ್ರೆ ಈಗ ಫಾರ್ಮರ್ಸು ಏನು ಬೆಳೆದೇ ಇದ್ರೆ ನಾವು ಹಸುವಿಂದನೇ ಸಾಯ್ಬೇಕಲ್ವ. ಸೊ ಆ ಒಂದು ಪರಿಸ್ಥಿತಿನೂ ಕೂಡ ನಾವು ಕಂಡ್ಕೋಬೇಕಾಗುತ್ತೆ ಯಾವಾಗ ಅಂದರೆ ಡೆಸರ್ಟಿಫಿಕೇಶನ್ ಏನಾರು ಆಯಿತು ಅಂದಾಗ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಪೂರ್ ವಾಟರ್ ಕ್ವಾಲಿಟಿ. ನಾನು ಆಗಲೇ ಹೇಳ್ದಂಗೆ ಪೂರ್ ವಾಟರ್ ಕ್ವಾಲಿಟಿ ಅಂದರೆ ಇವಾಗ ಡೆಸರ್ಟಿಫಿಕೇಶನ್ ಆಗಿರೋ ರೀಸನ್ನೇ ಅಲ್ಲಿ ಲಿಮಿಟೆಡ್ ಕ್ವಾಲಿಟಿ ಆಫ್ ವಾಟರ್ ಇರೋ ರೀಸನಿಂದ. ಸೊ ಅವಾಗ ಏನಾಗುತ್ತೆ ಅಂದರೆ ಇನ್ನೂ ಕಡಿಮೆ ಆಗುತ್ತೆ ನೀರು ಅನ್ನೋದು, ನೀರು ಕ್ವಾಂಟಿಟಿ ಅನ್ನೋದೇ ಕಡಿಮೆ ಆಗುತ್ತೆ, ತುಂಬ ಪೂವರ್ ಆಗಿ ವಾಟರ್ ಕ್ವಾಲಿಟಿ ಅನ್ನೋದಿರುತ್ತೆ. ನೆಕ್ಸ್ಟು ಪಾವರ್ಟಿ, ಎಲ್ಲರೂ ಕೂಡ ಪಾವರ್ಟಿ ಅನ್ನೋ ಒಂದು ಸಿಚುಯೇಷನ್ನ ಫೇಸ್ ಮಾಡಬೇಕಾಗುತ್ತೆ. ಸೊ ಇವಾಗ ಡೆಸರ್ಟಿಫಿಕೇಶನ್ ಆಗೋದ್ರಿಂದ ಎಫೆಕ್ಟ್ಸ್ ಏನೇನೆಲ್ಲ ಅಂತ ಹೇಳಿ ನಮಗೆ ಗೊತ್ತಾಯಿತು. ಸೊ ಇದನ್ನು ಯಾವ ರೀತಿ ಕಂಟ್ರೋಲ್ ಮೆಷರ್ಸ್ ಯಾವ ರೀತಿ ಮಾಡಬೇಕು ಅಂದರೆ ಮೆಷರ್ಸ್ ಆಫ್ ಡೆಸರ್ಟಿಫಿಕೇಶನ್ ಬಂದುಬಿಟ್ಟು ಅಫಾರೆಸ್ಟೇಷನ್. ಅಫಾರೆಸ್ಟೇಷನ್ ಅಂದರೆ ಏನು? ಇವಾಗ ಡಿಫಾರೆಸ್ಟೇಷನ್ ಅಂದರೆ ಕಟ್ಟಿಂಗ್ ಡೌನ್ ದಿ ಟ್ರೀಸ್, ಅಂದರೆ ಮರಗಿಡಗಳನ್ನೆಲ್ಲ ಕಟ್ ಮಾಡ್ತಾರೆ ಅಂತ. ಬಟ್ ಅಫಾರೆಸ್ಟೇಷನ್ ಅಂದರೆ ಅದೇ ಮರ ಗಿಡಗಳನ್ನ ನಾವೇನು ಮಾಡಬೇಕು ಅಂದರೆ ಬೆಳೆಸಬೇಕು. ಸೊ ಇದರಿಂದ ಏನಾಗುತ್ತೆ ಅಂದರೆ ಸಾಯಿಲ್ ಅದು ಫರ್ಟಿಲಿಟಿ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ, ಆಯಿತಾ. ನೆಕ್ಸ್ಟ್ ಲ್ಯಾಂಡ್ ಆ್ಯಂಡ್ ವಾಟರ್ ಮ್ಯಾನೇಜ್ಮೆಂಟ್. ಸೊ ಎರಡನ್ನೂ ನಾವು ಪ್ರಾಪರಾಗಿ ಮ್ಯಾನೇಜ್ ಮಾಡಿದ್ರೆ ಅಲ್ಲೇನಾಗುತ್ತೆ ಅಂದರೆ ಯಾವುದಕ್ಕೂ ಕೂಡ ಕಡಿಮೆ ಆಗಲ್ಲ, ಆಯಿತಾ. ಈಗ ಲ್ಯಾಂಡ್ ಕ್ವಾಲಿಟಿ ಆಗಿರ್ಬೋದು ಅಥವಾ ವಾಟರ್ ಆಗಿರ್ಬೋದು, ಎರಡನ್ನೂ ಕೂಡ ಕಡಿಮೆ ಆಗ್ದಂಗೆ ನಾವು ಮ್ಯಾನೇಜ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಲ್ಟರ್ನೇಟಿವ್ ಫಾರ್ಮಿಂಗ್. ಸೊ ಆಲ್ಟರ್ನೇಟಿವ್ ಫಾರ್ಮಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ದಿವಸ ಲ್ಯಾಂಡ್ಗೂ ಕೂಡ ಬ್ರೇಕ್ ಬರುತ್ತೆ ಆ್ಯಂಡ್ ಅಲ್ಲೇನಾಗುತ್ತೆ ಅಂದರೆ ಇನ್ನು ಸಾಯಿಲ್ ಫರ್ಟಿಲಿಟಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮೆಷರ್ಸ್ ಇದು ಕೂಡ ಒಂದು ಮೆಷರ್ ಆಗಿದೆ. ನೆಕ್ಸ್ಟ್ ಅವಾಯ್ಡಿಂಗ್ ಮೈನಿಂಗ್ ಆ್ಯಕ್ಟಿವಿಟೀಸ್. ಸೊ ಮೈನಿಂಗ್ ಆ್ಯಕ್ಟಿವಿಟೀಸ್ ತುಂಬ ಕಡೆ ಮಾಡ್ತಾ ಹೋಗ್ತಾರೆ. ಸೊ ಆ ಒಂದು ಮೈನಿಂಗ್ ಆ್ಯಕ್ಟಿವಿಟೀಸ್ನ ನಾವು ಅವಾಯ್ಡ್ ಮಾಡೋದ್ರಿಂದ ಆಗಲೂ ಕೂಡ ಈ ಒಂದು ಡೆಸರ್ಟಿಫಿಕೇಶನ್ ಆಗುವಂಥ ಒಂದು ಚಾನ್ಸಸ್ಗಳನ್ನ ನಾವು ಅಂದರೆ ಮಿಸ್ ಮಾಡ್ಕೋಬೋದು, ಓಕೆನಾ. ಸೊ ಇಷ್ಟು ಕೂಡ ಒಂದು ಮೆಷರ್ಸ್ನ ನಾವು ತಗೋಬೋದು. ಸೊ ಇಲ್ಲಿಗೆ ಈ ಒಂದು ಪಾರ್ಟ್ 3 ಅನ್ನೋದು ಕಂಪ್ಲೀಟ್ ಆಗುತ್ತೆ. ಪಾರ್ಟ್ 4 ಬಂದುಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.